ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಈ ದಿನವೇ ಅಂತಹದ್ದು. ನಾನು ಹೇಳಲಿಲ್ಲ ಅಂದ್ರೂ ನೀವು ಶುಕ್ರವಾರ ಏನ್ ಮಾಡ್ಬೇಕು ಮಾಡ್ತಾನೆ ಇರ್ತೀರಿ. ನಿನ್ನೆಯಿಂದ ನೀವು ದೇವರ ಮನೆಯಲ್ಲಿರ್ತಕ್ಕಂತಹ ಪಾತ್ರೆ ಪಗಡೆಗಳನ್ನ ತೊಳೆದು ಶುದ್ಧಿ ಮಾಡಿ ಶುಚಿರ್ಭೂತರಾಗಿ ಮನೆಯಲ್ಲಿ ದೀಪ ಹಚ್ಚೋದು, ಕಳಶ ಇಡೋದು, ಏನೋ ಒಂದು ಮಾಡ್ತಾ ಇರ್ತೀರಿ. ಆದ್ರೆ ಈ ದಿನದ ಇರ್ತಕ್ಕಂತಹದ್ದು ಆ ತಿಥಿ ವಾರ ನಕ್ಷತ್ರಕ್ಕೆ ಸಂಬಂಧಪಟ್ಟ ಹಾಗೆ ಶುಕ್ರವಾರ ಆದ್ದರಿಂದ 100ರಷ್ಟು ನಮಗೆ ಕಂಪ್ಲೀಟ್ ಫಲಗಳನ್ನು ಕೊಡಬೇಕು. 100 ಮಾರ್ಕ್ಸ್ ಅಂತೀವಲ್ಲ, ಅದನ್ನು ಕೊಡಬೇಕಂದ್ರೆ ಓಂ ಶ್ರೀ ಜ್ಯೇಷ್ಠ ನಕ್ಷತ್ರ ಸಂಭೂತಾಯ ನಮಃ. ಜ್ಯೇಷ್ಠ ನಕ್ಷತ್ರ ಸಂಭೂತ ಅಂದರೆ ಶುಕ್ರನ ಅಷ್ಟೋತ್ತರವನ್ನ ನೀವು ತೆಗೆದು ನಿಧಾನಕ್ಕೆ ಪಠಿಸ್ತಾ ಹೋದರೆ ಆ ಒಂದು ಶುಕ್ರನ 100ನೇ ಮಂತ್ರ ಇದೇ ಆಗಿರುತ್ತೆ. ಜ್ಯೇಷ್ಠ ನಕ್ಷತ್ರದಲ್ಲಿ ಹುಟ್ಟಿದವ ಐಷಾರಾಮಕಾರಕ, ಶುಭ್ರಕಾರಕ, ಶುದ್ಧಕಾರಕ, ಸಿದ್ಧಿಕಾರಕ, ಸತ್ತೋದ್ರೂ ಕೂಡ ಬದುಕಿಸುವಂತವನೇ ಈ ಶುಕ್ರ. ಅಂಥವ ವಿದ್ಯೆ ಇರುವಂತ ಶುಕ್ರನ ಮಹಾನುಭಾವ ಒಂದು ಸಲ ಜ್ಯೇಷ್ಠ ನಕ್ಷತ್ರ ಸಂಭೂತಾಯ ನಮಃ ಅಂತ ಹೇಳಿದ್ದೀನಿ ಅಂತಂದ್ರೆ ಅದರ ಒಳಗಡೆ ಫಿಲ್ಟರ್ ಮಾಡಿ ನಿಮಗೊಂದು ಶ್ರೇಷ್ಠತೆಯನ್ನು ಕೊಡುತ್ತಾನಂತೆ. ನಿಮ್ಮ ಒಂದು ಬಾಧೆಗಳಿಗೆ, ಕಷ್ಟಗಳಿಗೆ, ನಷ್ಟಗಳಿಗೆ ಇತಿಶ್ರೀ ಇಡುತ್ತಾನಂತೆ. ಬಹುಶಃ ಅಪ್ಪಿ ತಪ್ಪಿ ನಿಮ್ಮ ಮನೆಯ ವಸ್ತುದ ತನಕ ಬರಬಹುದಂತೆ. ಏನು ಬ್ಯಾಡ್, ಕೆಟ್ಟದ್ದು, ಯಕ್ಷರಾಕ್ಷರ, ನಕಾರಾತ್ಮಕ ಏನು ಒಳಗಡೆ ಬರಲ್ವಂತೆ. ಎಂಥದ್ದು? ಓಂ ಶ್ರೀ ಜ್ಯೇಷ್ಠ ನಕ್ಷತ್ರ ಸಂಭೂತಾಯ ನಮಃ. ಇದನ್ನು ಒಮ್ಮೆ ನೀವು ಹೇಳಿಕೊಳ್ಳುತ್ತಾ ಅದಾದ ಮೇಲೆ ನೀವೊಂದು 108 ಸಲ ಹೇಳಿದಾದ್ಮೇಲೆ ಬೆಲ್ಲವನ್ನು ಸ್ವಲ್ಪ ಬಾಯಿಗೆ ಹಾಕೋಬೇಕು. ನಾಲಿಗೆಗೂ ನಿಮ್ಮೆರಗು ಟಚ್ ಆಗಬಾರ್ದು. ಹೀಗೆ ಬಾಯಿಗೆ ಹಾಕೊಳ್ಳಿ. ಅಲ್ಲಿಂದ ಮತ್ತಿನ್ನೊಂದು ಸಲ ಹೇಳಿ, ಇನ್ನೊಂದು ಮಾಲೆ ಹೇಳಿ. ಮೊದಲು ನೀವು ಬೆಲ್ಲ ಹಾಕೊಳ್ಳೋಕೆ ಮೊದಲು ಒಂದು 108 ಸಲ ಹೇಳಿ. ಅದಾದ ನಂತರ 108 ಸಲ ಆದ್ಮೇಲೆ ಮತ್ತೊಂದು ಸಲ ಬೆಲ್ಲ 108 ಸಲ ಹೇಳಿ. ಇಷ್ಟು ಹೇಳಿ ಅಪ್ಪ ಎಷ್ಟು ಚಿತ್ತ ಸುದ್ದಿ ಕೊಡ್ತಾನೆ ಅಂತಂದ್ರೆ ಬಹುಶಃ ನಿಮಗೆ ನೀವು ಕೇಳದೆ ಪಡ್ಕೊಳ್ತಕ್ಕಂಥದ್ದು ವರ ಆಯ್ತು ಅಂತಂದ್ರೆ ಶುಕ್ರ ಈ ದಿನ ನಿಮಗೆ ದಯಪಾಲಿಸ್ತಾನೆ. ಶುಭಂ ಭೂಯಾತ್.